ಹಾಯ್ ರೀ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಕಾಂತಾರ ಚಾಪ್ಟರ್ 1 ಟಿಕೆಟ್ ಇವತ್ತು ಬುಕಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆಗೂ ಓಪನ್ ಆಗುತ್ತೆ. ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ, ಪ್ರೀಮಿಯರ್ ಶೋದು ಓಪನ್ ಆಗುತ್ತಾ ಅಥವಾ ರೆಗ್ಯುಲರ್ ಶೋದು ಓಪನ್ ಆಗುತ್ತಾ ಅಂತ ಒಂದು ಕಡೆ. ಆ್ಯಂಡ್ ಪ್ರೈಸ್ ವಿಚಾರವಾಗಿ ತುಂಬ ಜನ ಕಾಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಇಷ್ಟು ದಿನಗಳ ಕಾದಂಥ ಒಂದು ದಿನಗಳೇನಿದೆ, ಇವತ್ತು ನಿಜವಾಗ್ಲೂ ಬುಕ್ಕಿಂಗಿಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತಂದರೆ ಎಲ್ಲರೂ ಕೂಡ ಅವರ ಒಂದು ಚಿತ್ತನ ಒಂದು ಬುಕ್ಕಿಂಗ್ ಮೇಲೆ ಇಟ್ಟಿದ್ದಾರೆ. ಯಾಕಂದರೆ ಒಂದು ಸೆಕೆಂಡಲ್ಲೇ ಟಕ್ಕನಂಗೆ ಸೋಲ್ಡ್ ಔಟ್ ಆಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಂಪ್ರೆಷನನ್ನು ಕ್ರಿಯೇಟ್ ಮಾಡಿದಂಥ ಕಾಂತಾರ ಸಿನಿಮಾ ಈಗ ಕಾಂತಾರ ಚಾಪ್ಟರ್ 1ಗೆ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದಾರೆ. ಸೊ ಪ್ರೀಮಿಯರ್ ಶೋ ಬಗ್ಗೆ ಮೊದಲೇದಾಗಿ ಮಾತಾಡ್ತೀನಿ. ಇವತ್ತು ಪ್ರೀಮಿಯರ್ ಶೋದು ಟಿಕೆಟ್ಸ್ ಬುಕ್ಕಿಂಗ್ ಓಪನ್ ಆಗುತ್ತೆ ಅನ್ನೋ ನೋಡೋದಾಯಿತು ಅಂದರೆ ಪ್ರಾಬಬಲಿ ಇವತ್ತು ಓಪನ್ ಆಗುವಂಥದ್ದು ರೆಗ್ಯುಲರ್ ಶೋಸ್ಗಳು ಟಿಕೆಟ್ ಬುಕಿಂಗ್ಸ್ ಓಪನ್ ಆಗಬಹುದು. ಆ್ಯಂಡ್ ಕೆಲವೊಂದು ಸೆಲೆಕ್ಟೆಡ್ ಸಿಟೀಸ್ಗಳಲ್ಲಿ ಪ್ರೀಮಿಯರ್ ಶೋ ಕೂಡ ಬುಕಿಂಗ್ಸ್ ಓಪನ್ ಆಗಬಹುದು. ಸೊ ಸೆಲೆಕ್ಟೆಡ್ ಆನ್ ಸಿಟೀಸ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬೇಕು. ಆ್ಯಂಡ್ ನಾಳೆ ಬಗ್ಗೆ ಮಾತಾಡೋದಾಯಿತು ಅಂದರೆ, ಸೊ ನಾಳೆ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲೆಲ್ಲಿ ಪ್ರೀಮಿಯರ್ ಶೋ ಒಂದು ಅಲರ್ಟ್ ಮಾಡಿದ್ದಾರೆ, ನಾಳೆ ಅಥವಾ ನಾಡದೊಳಗಡೆ ಎಲ್ಲ ಕಡೆಗೂ ಪ್ರೀಮಿಯರ್ಸ್ ಬುಕ್ಕಿಂಗ್ನ ಓಪನ್ ಆಗುವಂಥದ್ದು. ಸೊ ಇದು ಸದ್ಯಕ್ಕೆ ಇರುವಂಥ ಒಂದು ಫಾರ್ಮೆಟ್ಟು. ಈ ಒಂದು ವಿಚಾರವಾಗಿ ಎಲ್ಲರೂ ಕೇಳ್ತಾ ಇದ್ದೀರಾ ಏನಂತಂದರೆ, ಪ್ರೈಸ್ ವಿಚಾರವಾಗಿ ಪ್ರೈಸ್ ಎಷ್ಟಿರುತ್ತೆ ಅಂತ. ಎಲ್ಲರೂ ಗೊತ್ತಿರೋ ಹಾಗೇ ಒಂದು ಡಿಸಿಷನಿಗೆ ಬಂದಿದ್ದರು. ಅಂದರೆ 150, 200, 250. ಸೊ ಇದೇನಿದೆ 150, 250, 200 ಏನಿದೆ, ಸೊ ಒಂದು ರೀತಿಲಿ ಇದು ವೇರಿಯಂಟ್ ಆಗ್ತಾ ಇರುತ್ತೆ ಕನ್ನಡ ಸಿನಿಮಾಗೆ ಮತ್ತು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ವೇರಿಯಂಟ್ ಆಗ್ತಾ ಇರುತ್ತೆ. ಸೊ ಕನ್ನಡ ಸಿನಿಮಾದ ಒಂದು ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 150 ಮತ್ತು ಬಾಲ್ಕನಿ 200 ಇರುವಂಥದ್ದು. ಸೊ ಈಗ ಏನಪ್ಪ ಒಂದು ವಿಚಾರ ಅಂದರೆ, 4DX ಆಗಿರ್ಬೋದು, ಐಮ್ಯಾಕ್ಸ್ ಆಗಿರ್ಬೋದು, PVR ಮತ್ತು ಸೊ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ಗಳು ಯಾವ್ಯಾವ ಒಂದೊಂದು ಕಂಪ್ನಿಗಳಿದ್ದಾವೆ, ಸೊ ಇಲ್ಲೆಲ್ಲ ಕೂಡ ಒಂದು ಪ್ರೈಸ್ ದರವನ್ನು ನೋಡಿದಾಗ 240, 150 ಮಾಡುವಂಥದ್ದು ಅವರಿಗೆ ಸ್ವಲ್ಪ ಕಷ್ಟ ಆಗಿರುವಂಥದ್ದು. ಸೊ ಈಗ ಆಲ್ಮೋಸ್ಟ್ ಈಗ ಗೊತ್ತಿರೋ ಹಾಗೆ ಎಲ್ರಿಗೂ ಸ್ಟೇನ ತೊಗೊಂಬಂದಿದ್ದಾರೆ. ಸೊ ಈಗ ಪ್ರೈಸ್ ಏನಿದೆ ಸದ್ಯಕ್ಕೆ ನಾವು ನೋಡೋದಾಯಿತು ಅಂದರೆ, ಸೊ ರೆಗ್ಯುಲರ್ ಪ್ರೈಸು ಅಂದರೆ, ಸೊ ಆಲ್ಮೋಸ್ಟ್ 150, 200 ಏನೇನು ಸಿಟೀಸಲ್ಲಿತ್ತು, ಸೊ ಆ ಒಂದು ಪ್ರೈಸ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಮಲ್ಟಿಪ್ಲೆಕ್ಸಲ್ಲಿ ಈಗ ಮುಂಚೆ ಏನು ರೇಟ್ ಇತ್ತು ಆ ರೇಟೇ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಸ್ಟೇ ತೊಗೊಂಬಂದಿರೋದ್ರಿಂದ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾರಾದರೂ ಕೇಳೋದಾಯಿತು ಅಂದರೆ, ನಾನು ಒಂದು ವಿಚಾರವನ್ನು ತಿಳಿಸಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ರೆಡ್ ಬಸ್ಸಲ್ಲಿ ಒಂದು ಕೆಂಪಸ್ಸಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಂದು ಕೆಂಪಸ್ಸಲ್ಲಿ ನಾವು ಪ್ರಯಾಣ ಮಾಡ್ತೀವಿ, ಆಮೇಲೆ ಐರಾವತ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ. ಸೊ ಅದೇ ಬಸ್ಸಲ್ಲಿ ನಾವು ಬೆಂಗಳೂರಿಗೆ ಐರಾವತದಲ್ಲಿ ಹೋದರೆ 1000 ರೂಪಾಯಿ ತೊಗೊಳ್ತಾರೆ. ಸೊ ಕೆಂಪಸ್ಸಲ್ಲಿ ಹೋದರೆ 400 ರೂಪಾಯಿ ಇಲ್ಲ 300 ರೂಪಾಯಿ ಒಳಗಡೆ ಒಂದು ಬಸ್ ಚಾರ್ಜಸ್ ಇರುತ್ತೆ. ಸೊ ಏನಕ್ಕೆ ಎರಡಕ್ಕೂ ವೇರಿಯಂಟ್ ಇದೆ ಅಂತಂದರೆ, ಸೊ ಅಲ್ಲಿರುವಂಥ ಒಂದು ಕ್ಲಾಸಿ ಫೀಲ್ ಆಗಿರ್ಬೋದು, ಮತ್ತು ಅಲ್ಲಿ ಒಂದು AC ಆಗಿರ್ಬೋದು, ಸೊ ಒಂದು ಪ್ರೀಮಿಯಂ ಹೈಜಿನಿಕ್ ಆಗಿರ್ಬೋದು, ಸೊ ಅದಕ್ಕೆ ಅವರು ಎಲ್ಲ ಇನ್ಕ್ಲೂಡ್ ಮಾಡಿ ಒಂದು ಕಾಸ್ಟ್ ಮಾಡ್ತಾರೆ. ಸೊ ಯಾಕೆ ಈ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದರೆ, ಎಲ್ಲ ಕಡೆ ಕೂಡ ಒಂದು ಸಮಾನತೆ ದರನ ತಂದರೆ, ಅಂದರೆ ಮಲ್ಟಿಪ್ಲೆಕ್ಸ್ಗಳಿಗೆ ತುಂಬಾ ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ತುಂಬ ಇರುತ್ತೆ, ಒಂದು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರ್ತಾರೆ, AC ಇರುತ್ತೆ, ತುಂಬಾ ಒಂದು ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಪ್ರೈಸ್ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಸ್ಟೇ ತಂದಿರುವಂಥದ್ದು. ಸೊ ಸ್ಟೇ ತಂದಿರೋದ್ರಿಂದ ಅವರು ಮುಂಚೆ ರೆಗ್ಯುಲರಾಗಿ ಏನು ಪ್ರೈಸ್ನ ಚಾರ್ಜಸ್ ಮಾಡ್ತಾಯಿದ್ರು ಆ ಒಂದು ಚಾರ್ಜಸಲ್ಲೇ ಹೋಗುತ್ತೆ. ಸೊ ಈಗ ಎಲ್ರಿಗೂ ಇನ್ನೊಂದು ಕ್ವಶನ್ ಏನು ಕಾಡ್ತಾ ಇದೆ ನಿಮಗೆಲ್ಲ ಅಂದರೆ, ಪ್ರೀಮಿಯರ್ ಶೋಗೆ ಟಿಕೆಟ್ ರೇಟ್ ಹೆಚ್ಚಿಗೆ ಇರುತ್ತಾ ಅನ್ನೋದಾಯಿತು ಅಂದರೆ, ಸೊ ಯಾವುದೇ ರೀತಿ ಒಂದು ಎಕ್ಸ್ಟ್ರಾ ಕಾಸ್ಟಲ್ಲಿ ಏನೂ ಇರೋದಿಲ್ಲ. ಸೊ ನಿಮ್ಮ ರೆಗ್ಯುಲರ್ ಥಿಯೇಟರ್ಸ್ಗಳಲ್ಲಿ ಏನೇನು ಪ್ರೈಸಸ್ ಇರುತ್ತೋ ಸೊ ಅದೇ ಪ್ರೈಸಸ್ ಕಂಟಿನ್ಯೂ ಆಗುತ್ತೆ, 150, 200. ಇದು ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಇವತ್ತಿಂದ ಬುಕಿಂಗ್ ಓಪನ್ ಆಗ್ತಾ ಇದೆ. ಸೊ ಇವತ್ತು ಕೂಡ ಬುಕಿಂಗ್ ಓಪನ್ ಆದಾಗ ನಮ್ಮ ಊರಲ್ಲಿ ಓಪನ್ ಆಗಿಲ್ಲ ಬುಕಿಂಗ್ಸು ಹಾಗೆ ಹೀಗೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತೀರಾ, ನನಗೆ ಗೊತ್ತು. ಸೊ ಇವತ್ತು ಒಂದು ರೇಂಜಲ್ಲಿ ಒಂದು ಫಸ್ಟ್ ಆಫ್ ಸ್ಲಾಟಲ್ಲಿ ಬಂತು ಅಂದರೆ, ಸೊ ನಾಳೆ ಮತ್ತು ನಾಡದೊಳಗಡೆ ಆಲ್ಮೋಸ್ಟ್ ಎಲ್ಲ ಟಿಕೆಟ್ ಬುಕಿಂಗ್ಸ್ಗಳು ಓಪನ್ ಆಗುತ್ತೆ, ಇನ್ಕ್ಲೂಡಿಂಗ್ ಪ್ರೀಮಿಯರ್ ಶೋಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ. ಆ್ಯಂಡ್ ಟಿಕೆಟ್ಸ್ ಬುಕಿಂಗ್ ಮಾಡೋರಿಗೆ ನಾನು ಒಂದು ಹೇಳೋದೇನು ಅಂತಂದರೆ, ಯಾವಾಗ ಬೇಕಾದರೂ ಟಿಕೆಟ್ ಬುಕಿಂಗ್ ಓಪನ್ ಆಗ್ಬೋದು. ಆ ಒಂದು ಟೈಮಿಂಗ್ ಏನು ಕೊಟ್ಟಿದ್ದಾರೆ, ಸೊ ಅದು ಆಗ್ತಿದ್ದಂಗೆ ಯಾವಾಗ ಬೇಕಾದರೂ ಓಪನ್ ಆಗ್ಬೋದು. ಸೊ ಅದು ಆಗ್ತಿದ್ದಂಗೆ ನೀವು ಅವಾಗವಾಗ ಒಂದು ಚೆಕ್ ಮಾಡ್ತಾ ಇರಿ, ಅದ್ರ ಬಗ್ಗೆ ಒಂದು ಆ್ಯಪ್ನ ತೆಗೆದುಬಿಟ್ಟು ಚೆಕ್ ಮಾಡ್ತಾ ಇರಿ. ಸೊ ಬಂತು ಅಂದರೆ ಬೇಗ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ. ಸೊ ಕಾಂತಾರ ಚಾಪ್ಟರ್ 1ಗೆ ಇರುವಂಥ ಇಂಪ್ರೆಷನ್ ನೋಡೋದಾಯಿತು ಅಂದರೆ, ಟಿಕೆಟ್ಗಳು ಮಾತ್ರ 100% ಬುಕಿಂಗ್ಸ್ ಅಂತೂ ಬೇಗ ಕ್ಲೋಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಇದೆ. ಯಾರ್ಯಾರೆಲ್ಲ ಸಿನಿಮಾನ ಕಾತುರದಿಂದ ಫಸ್ಟ್ ಡೇ ಫಸ್ಟ್ ನೋಡಬೇಕು, ಪ್ರೀಮಿಯರ್ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ, ಸೊ ಬೇಗ ಒಂದು ಆ್ಯಪ್ನಲ್ಲಿ ಆಗಾಗ ನೋಡ್ತಾ ಇರಿ. ಆಲ್ಮೋಸ್ಟ್ ಓಪನ್ ಆಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಸೊ ದರಗಳ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನು ರೆಗ್ಯುಲರ್ ಮುಂಚೆ ಇತ್ತು ಅದೇ ಪ್ರೈಸಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಥಿಯೇಟ್ರಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಕಂಟಿನ್ಯೂಷನ್ ಇರುವಂಥದ್ದು. ಸೊ ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ನಿಮ್ಮ ಊರಲ್ಲೂ ಕೂಡ ಇವತ್ತು ಬುಕಿಂಗ್ ಓಪನ್ ಆಗ್ಬೋದು. ಇವತ್ತು ಇನ್ ಕೇಸ್ ಆಗಿಲ್ಲ ಅಂತಂದರೆ ನಾಳೆ ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಸೊ ಸದ್ಯಕ್ಕೆ ಈಗ ಬುಕಿಂಗ್ ಕ್ರೇಜ್ ಜೊತೆಗೇ ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂಥ ಕಾಂತಾರ ಸಿನಿಮಾ
ಸೊ ಇದೇ 2ನೇ ತಾರೀಕು ಅಕ್ಟೋಬರ್ಗೆ ಬರ್ತಾ ಇದೆ. ಸೊ ನಾನು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಪ್ರೀಮಿಯರ್ ಶೋಗೆ ಕೂಡ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರೀಮಿಯರ್ ಶೋ ಅವೈಲೇಬಲ್ ಇದೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಪ್ರೀಮಿಯರ್ ಶೋ ಯಾವಾಗಿರುತ್ತೆ, 1 ಶೋ ಇರುತ್ತೆ 2 ಶೋ ಇರುತ್ತೆ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿದ್ದೀರಾ. ಪ್ರೀಮಿಯರ್ ಶೋ ಬಂದ್ಬಿಟ್ಟು ಈವ್ನಿಂಗ್ 1 ಶೋ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಅದು ನಿಮ್ಮ ಸಿಟೀಸ್ಗಳಲ್ಲಿ ಅವೈಲೇಬಲ್ ಸಿಕ್ಕಾದ್ಮೇಲೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಪ್ರೀಮಿಯರ್ ಶೋಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರು ಯಾವುದು, ನಿಮ್ಮ ಊರಲ್ಲಿ ಎಷ್ಟು ಥಿಯೇಟರ್ಸ್ಗಳಿದೆ, ಮಲ್ಟಿಪ್ಲೆಕ್ಸ್ಗಳಿದೆ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.